ವೀಕ್ಷಕರೇ, ತಮಗೆಲ್ಲ ನಮಸ್ಕಾರ. ನಾಡು ಸುತ್ತಿ ನೋಡು ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಮತ್ತು ಸುಸ್ವಾಗತ. ನಾವಿಂದು ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕೇಂದ್ರದಿಂದ 5 ಕಿಲೋಮೀಟರ್ ಅಷ್ಟೇ ದೂರವಿರುವ ಬಾಗಳಿಯ ಕಲೇಶ್ವರ ದೇಗುಲಕ್ಕೆ ಭೇಟಿ ನೋಡೋಣ. ಬಾಳ್ಗಳಿ ಎಂದು ಶಾಸನದಲ್ಲಿ ಕರೆಯಲ್ಪಡುವ ಈ ಬಾಗಳಿಯು ಮಧ್ಯ ಐತಿಹಾಸಿಕ ಯುಗದ ಒಂದು ಪ್ರಮುಖ ಅಗ್ರಹಾರವಾಗಿತ್ತು. ಕಲ್ಯಾಣಿ ಚಾಲುಕ್ಯರ ಕಾಲದ ಮಹತ್ವಪೂರ್ಣ ಕೇಂದ್ರ ಸ್ಥಳವಾಗಿತ್ತು. ನಂತರ ಇದು ಹೊಯ್ಸಳ ಮತ್ತು ವಿಜಯನಗರ ರಾಜರ ಆಡಳಿತಕ್ಕೂ ಕೂಡ ಒಳಪಟ್ಟಿತ್ತು. ಇಲ್ಲಿರುವ ಶಾಸನದಲ್ಲಿ ಕಲಿದೇವ ಎಂದು ಕರೆಯಲ್ಪಡುವ ಈ ಕಲ್ಲೇಶ್ವರ ದೇವಾಲಯವನ್ನು ಕಲ್ಯಾಣಿ ಚಾಲುಕ್ಯ ದೊರೆ ಅಹವಮಲ್ಲನ ಕಾಲದಲ್ಲಿ ಕ್ರಿಸ್ತಶಕ 987ರಲ್ಲಿ ದುಗ್ಗಮಯ್ಯ ಎನ್ನುವವನು ನಿರ್ಮಿಸಿದ. ಪೂರ್ವಾಭಿಮುಖವಾಗಿರುವ ಈ ದೇವಾಲಯವನ್ನು ಬಾಗಳಿಯ ಪ್ರಾಚೀನ ಕೆರೆಯ ಉತ್ತರದ ದಂಡೆಯಲ್ಲಿ ನಿರ್ಮಿಸಲಾಗಿದೆ. ಈ ದೇಗುಲವು ತಳವಿನ್ಯಾಸದಲ್ಲಿ ಗರ್ಭಗೃಹ, ಅಂತರಾಳ ಮತ್ತು ಅದಕ್ಕೆ ಹೊಂದಿಕೊಂಡಿರತಕ್ಕಂಥ ಪೂರ್ವ ಮತ್ತು ಪಶ್ಚಿಮಕ್ಕೆ ಪ್ರವೇಶವನ್ನ ಮಾಡತಕ್ಕಂಥ ಒಂದು ಮಹಾಮಂಟಪವಿದೆ. ಆ ಮಹಾಮಂಟಪದಲ್ಲಿ ಅಲಂಕೃತವಾಗಿರ್ತಕ್ಕಂಥ 4 ಸ್ತಂಭಗಳು ಮತ್ತು ಅಲಂಕೃತ ಭುವನೇಶ್ವರಗಳನ್ನೊಳಗೊಂಡ ಸಭಾಮಂಟಪವೂ ಕೂಡ ಇದೆ. ಇದರ ಪೂರ್ವಕ್ಕೆ ಸೂರ್ಯನಿಗೆ ಪ್ರತ್ಯೇಕ ಮಂಟಪವನ್ನು ಕೂಡ ನಿರ್ಮಿಸಲಾಗಿದೆ. ಸಭಾಮಂಟಪದ ಉತ್ತರಕ್ಕೆ ಉಗ್ರ ನರಸಿಂಹ ಮೂರ್ತಿ ಇದ್ದು ಅದಕ್ಕಾಗಿ ಒಂದು ಪ್ರತ್ಯೇಕ ಮಂದಿರವೂ ಕೂಡ ಇದೆ. ಆ ಮೂರ್ತಿಯು ಬಹಳ ಸುಂದರವಾಗಿ ಮತ್ತು ಅತ್ಯಂತ ಸೂಕ್ಷ್ಮ ಕುಸಿರಿ ಕೆತ್ತನೆಯಿಂದ ಕೂಡಿದೆ. ಈ ದೇವಾಲಯ 7 ಶಾಖೆಗಳ ಬಾಗಿಲುವಾಡಗಳನ್ನು ಹೊಂದಿದೆ ಮತ್ತು ಜೊತೆಗೆ ಸಭಾಮಂಟಪದಲ್ಲಿ ಒಂದು ನಂದಿಯನ್ನು ಕೂಡ ಸ್ಥಾಪಿಸಲಾಗಿದೆ. ಈ ದೇಗುಲದ ಆವರಣಕ್ಕೆ ಬಂದರೆ ಅವುಗಳಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದ ಮೂರ್ತಿಗಳಾಗಿರ್ತಕ್ಕಂಥ ಶಿವ, ಉಮಾಮಹೇಶ್ವರ, ಗಣೇಶ, ಕಾರ್ತಿಕೇಯ, ಅನಂತಶಯನ ವಿಷ್ಣು, ಸೂರ್ಯ, ಸರಸ್ವತಿ ಮತ್ತು ಮಹಿಷಮರ್ದಿನಿ ವಿಗ್ರಹಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ದೇಗುಲದ ಈ ಆವರಣದಲ್ಲಿ 10 ಮತ್ತು 11ನೇ ಶತಮಾನಕ್ಕೆ ಸೇರಿದ 36 ಶಾಸನಗಳಿವೆ. ಈ ಎಲ್ಲ ಶಾಸನಗಳು ಕೂಡ ಈ ದೇವಾಲಯಕ್ಕೆ ದಾನ ಮತ್ತು ದತ್ತಿಯನ್ನ ನೀಡಿರ್ತಕ್ಕಂತಹದ್ರ ಬಗ್ಗೆ ಈ ದಾಖಲೆಗಳನ್ನ, ಮಾಹಿತಿಗಳನ್ನ ಕೊಡ್ತವೆ. ಕಲ್ಲೇಶ್ವರ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಮುಖಮಂಟಪ. ಈ ಮುಖಮಂಟಪದಲ್ಲಿ ಉತ್ಕೃಷ್ಟ ಕೆತ್ತನೆ ಇರುವ 64 ಕಂಬಗಳನ್ನು ನಾವು ಕಾಣಬಹುದಾಗಿದೆ. ಈ ಎಲ್ಲಾ ಕಂಬಗಳು ಒಂದಕ್ಕಿಂತಲೂ ಮತ್ತೊಂದು ವಿಭಿನ್ನ ರೀತಿಯಲ್ಲಿ ಅವುಗಳನ್ನು ಕೆತ್ತಲಾಗಿದೆ ಮತ್ತು ಪ್ರತಿ ದ್ವಾರಗಳ ಮೇಲೆ ಕೂಡ ಇಲ್ಲಿ ಸುಂದರ ಕೆತ್ತನೆಯ ಕುಸುರಿ ಕೆಲಸ ಬಹಳ ಆಕರ್ಷಣೆಯನ್ನ ಉಂಟು ಮಾಡುತ್ತದೆ. ಅತ್ಯಂತ ಸೂಕ್ಷ್ಮವಾದ ಕರಿಕಲ್ಲಿನ ಅದ್ಭುತ ಕೆತ್ತನೆಯನ್ನ ಇಲ್ಲಿ ಕಾಣಬಹುದಾಗಿದೆ. ದೇವಾಲಯದ ಒಳಗಡಿನ ಬಲಭಾಗದಲ್ಲಿ ಉಗ್ರ ನರಸಿಂಹ ಮೂರ್ತಿ ಮತ್ತು ಮಧ್ಯಭಾಗದಲ್ಲಿರ್ತಕ್ಕಂಥ ಮುಖ ತಿರುಗಿಸಿದ ನಂದಿಯ ಮೂರ್ತಿ ಅಲ್ಲಿ ವೀಕ್ಷಣೆ ಮಾಡ್ತಕ್ಕಂಥವರನ್ನ ತಕ್ಷಣಕ್ಕೆ ಗಮನ ಸೆಳೀತವೆ. ಈ ದೇವಾಲಯದ ಆವರಣದಲ್ಲಿ ಹಲವು ಗುಡಿಯ ಮಂಟಪಗಳಿವೆ ಮತ್ತು ಶಾಸನಗಳು ಹಾಗೂ ವೀರಗಲ್ಲಗಳನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ದೇವಸ್ಥಾನದ ಹೊರ ಗೋಡೆಯ ಮೇಲೆ ಆನೆ, ಕುದುರೆ, ಯಾಳಿ ಮತ್ತಿತರ ಪ್ರಾಣಿಗಳು, ನರ್ತಕ, ಭಕ್ತ, ವಾದ್ಯಗಾರ, ಅಶ್ವಾರೋಹಿ ಮತ್ತು ಅನೇಕ ಮಿಥುನ ಶಿಲ್ಪಗಳು ಇಲ್ಲಿ ಕಂಗೊಳಿಸುವುದನ್ನು ನಾವು ಗಮನಿಸಬಹುದು. ಮುಖ್ಯ ದ್ವಾರದಲ್ಲಿ ಗಜಲಕ್ಷ್ಮಿ, 9 ಪಟ್ಟಿಕೆಯ ವಜ್ರ, ನಾಗನಾಗಿಣಿ ಮತ್ತು ಹೂಬಳ್ಳಿಗಳು ಹರಡಿರುವುದನ್ನು ನಾವು ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಬಾಗಳಿಯ ಈ ಕಲ್ಲೇಶ್ವರ ದೇವಾಲಯ ಸುಂದರ ಕಲಾತ್ಮಕ ಕೆತ್ತನೆಯ ಆಕರ್ಷಣೀಯ ದೇವಾಲಯಗಳಲ್ಲಿ ಒಂದಾಗಿದೆ ಎಂದು ನಾವು ಹೇಳಬಹುದು. ಹಾಗಾಗಿ ಈ ದೇವಾಲಯವು ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಬಾಗಳಿಗೆ ಎನ್ನುವಂತೆ ನಮ್ಮೆಲ್ಲರನ್ನು ಕೂಡ ತನ್ನ ಕಲಾತ್ಮಕ ಕೆತ್ತನೆಯಿಂದ ಅದು ಸ್ವಾಗತ ಮಾಡ್ತದೆ. ತಾವು ಕೂಡ ಒಮ್ಮೆ ಈ ಕಲ್ಲೇಶ್ವರ ದೇವಾಲಯಕ್ಕೆ ಭೇಟಿ ಕೊಡಿ. ಇಲ್ಲಿನ ಪರಿಸರದ ಚೆಲುವನ್ನ ಮತ್ತು ಅತ್ಯಂತ ಸೂಕ್ಷ್ಮ ಕೆತ್ತನೆಯ ಕೆಲಸವನ್ನ ತಾವು ಕೂಡ ಇಲ್ಲಿಯ ಕಲೆಯನ್ನ ಸವಿಯಬಹುದು. ಮತ್ತೊಮ್ಮೆ ಮುಂದಿನ ವೀಕ್ಷಣೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೆ
ನಮಸ್ಕಾರ. ನಾಡು ಸುತ್ತಿ ನೋಡು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ. ಥ್ಯಾಂಕ್ ಯು.